ಸರ್ ನೀವು ರಾಜಕೀಯಕ್ಕೆ ಬಂದ್ರಿ, KRS ಪಾರ್ಟಿ ಕಟ್ಟಿದ್ದೀರಾ, ಅಲ್ಲಿ ನಿಮಗೆ ನಿಮ್ಗೆ ಹಿನ್ನೆಲೆ ಇಲ್ಲ ಪಾಲಿಟಿಕ್ಸಲ್ಲಿ, ನಿಮ್ಮ ಹತ್ರ ಆ ಥರ ಒಂದು ಪಾರ್ಟಿ ಕಟ್ಟಕ್ಕೆ ಸಾವಿರಾರು ಕೋಟಿ ಆ ಥರ ಇಲ್ಲ, ಆಮೇಲೆ ನಿಮಗೆ ನೆಟ್ವರ್ಕು ಇರಲಿಲ್ಲ, ನೀವೇನು ಆ ಥರ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ. ಸೊ ಅದು ಹೇಗೆ ಕಟ್ಟಿದ್ರಿ? ನೋಡಿ, ಒಂದು ಯಾವುದೋ ಒಂದು ರೀತಿಯಲ್ಲಿ ಸೆಲೆಬ್ರಿಟಿ ಅಥವಾ ಇನ್ನೊಂದೇನೋ ಪೊಲಿಟಿಷಿಯನ್ ಆಗಿ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಪಾರ್ಟಿ ಕಟ್ಟೋವಾಗ ಎಷ್ಟೋ ಸಂದರ್ಭದಲ್ಲಿ 100 ಕೋಟಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ. ಎಷ್ಟೋ ರಾಜಕಾರಣಿ ಅವರೇ 100 ಕೋಟಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದಾರೆ. ವಿಜಯ್ ಮಲ್ಯ ಇರಬಹುದು, ದೇವೇಗೌಡರೇ ಪಾರ್ಟಿ ಮಾಡಿದ್ರು, ಬಂಗಾರಪ್ಪ ಮಾಡಿದ್ರು, ದೇವರಾಜ್ ಅರಸ್ ಮಾಡಿದ್ರು, ದೊಡ್ಡ ದೊಡ್ಡ ಈಗ ಶ್ರೀರಾಮುಲು ಅವರು ಈ ಥರ ಬಹಳ ದೊಡ್ಡ ದೊಡ್ಡ ಶ್ರೀಮಂತಿಕೆ ಇದ್ದಂಥವ್ರು ಹೇಗೆ ದುಡ್ಡು ಮಾಡಿದ್ರು ಅನ್ನೋದೆಲ್ಲ ಮಾಡಿದ್ರು. ಆದರೆ ಎಲ್ಲ ಟೈಮಲ್ಲೂ ಜನ ಬೆಂಬಲಿಸ್ತಿಲ್ಲ. ಮತ್ತು ಅವ್ರು ಮಾಡಿದಂಥ ಮಾಡೆಲ್ಗಳೇನಿದೆ ಅವು ಫೇಲ್ ಆಗಬೇಕಾಗಿರುವಂಥವು, ಫೇಲ್ ಆಗಬೇಕಾಗಿರುವಂಥವು. ಸೊ ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಜನನೇ ರಾಜಕೀಯ ಪಕ್ಷಗಳನ್ನು ಪೋಷಿಸಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬರೋದರಲ್ಲಿ ಒಂದು ಇಡೀ ದೇಶವನ್ನು ಸಿದ್ಧ ಮಾಡಿದ್ದು ಕಾಂಗ್ರೆಸ್ ಸಂಸ್ಥೆ. ಯಾವುದು ಮಹಾತ್ಮ ಗಾಂಧೀಜಿಯವರು, ಅದಕ್ಕಿಂತ ಯಾರು ಅನಿ ಬೆಸೆಂಟ್ ಅವರೆಲ್ಲ ಸೇರಿ ಮಾಡಿದಂಥ ಒಂದು ಸಂಸ್ಥೆ. ಗಾಂಧೀಜಿಯವ್ರು ಬರೋ ತನಕನೂ ಬಹುತೇಕವಾಗಿ ಅದೊಂಥರ ಎಲೀಟ್ ಕ್ಲಬ್. ಎಲ್ಲ ಸೂಟು ಬುಟ್ಟು ಹಾಕ್ಕೊಂಡಿರುವಂತಹ ಅಡ್ವೊಕೇಟ್ಗಳು, ಲಾಯರ್ಗಳು, ಬ್ಯಾರಿಸ್ಟರ್ಗಳು ಹೋಗಿ ಬ್ರಿಟಿಷರಿಗೆ, ಗವರ್ನರ್ ಜನರಲ್ಗೆ ಮನವಿ ಪತ್ರ ಕೊಡುವಂತಹ, ಅಲ್ಲಿ ಅವರು ಇವತ್ತಿನ ಫೋಟೋ ಆಪ್ ಅಂತೀವಲ್ವ ಆ ತರಹದ ಒಂದು ಸಂಸ್ಥೆ ಆಗಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಇವರು ಗೋಖಲೆ ಅವರು ಬಂದಿದ್ದರು, ತಿಲಕ್ ಅವರು ಬಂದಿದ್ದರು, ಸ್ವಲ್ಪ ಬಿಸಿ ಮಾಡ್ತಾಯಿದ್ರು ಅವರು. ಆದರೆ ಆವಾಗಲೂ ಕಾಂಗ್ರೆಸ್ ಅಂದರೆ ಒಂದು ವರ್ಗ, ಅದೇ ಥರದ ಬ್ಯಾರಿಸ್ಟರ್ಗಳಿರುವಂತಹ ಅಥವಾ ಶ್ರೀಮಂತರು, ಯಾರೋ ದೊಡ್ಡ ದೊಡ್ಡ ಶ್ರೀಮಂತರು, ರಾಜರ ಅಲ್ಲದಂತಹ ಶ್ರೀಮಂತರು ಯಾರಿದ್ರು, ಜಮೀನ್ದಾರರು, ಅವರಲ್ಲಿ ಒಂದಷ್ಟು ಜನ ತಿಳುವಳಿಕೆ ಇದ್ದಂಥವ್ರು. ಆದರೆ ಗಾಂಧಿ ಬಂದ ಮೇಲೆ ಅವರು ಚಾರಾಣ ಮೆಂಬರ್ಶಿಪ್ ಅಂತ ಮಾಡಿದ್ರು. ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸಂಸ್ಥೆ, ಯಾರು ಬೇಕಾದರೂ ಇದಕ್ಕೆ 25 ಪೈಸೆ, ಆವತ್ತಿಗೆ 25 ಪೈಸೆ, ಇವತ್ತು ಬಹುಶಃ 100-200 ರೂಪಾಯಿ, 300-500 ರೂಪಾಯಿ ಇರ್ಬೋದೇನೋ, ಯಾರು ಬೇಕಾದ್ರೂ 4 ಆಣೆ ಕೊಟ್ಟು ಸದಸ್ಯರಾಗಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೋದು ಅಂತ ಮೆಂಬರ್ಶಿಪ್ ಓಪನ್ ಮಾಡಿದ್ರು. ಸೊ ಡೆಮಾಕ್ರಟೈಸ್ ಆಗ್ಬಿಡ್ತು ಇಡೀ ಮೂವ್ಮೆಂಟು. ಅಲ್ಲಿ ತನಕ ಓನ್ಲಿ ಎಲಿಟ್ ಪೀಪಲ್, ರಿಚ್ ಪೀಪಲ್ ಹೂ ಹ್ಯಾಡ್ ಸರ್ಟನ್ ಎಜುಕೇಷನ್, ಸರ್ಟನ್ ವಿಷನ್ ಇದ್ದಂಥವ್ರು ಮಾತ್ರ ರಾಜಕೀಯ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ಯಾವಾಗ ಈ ಕಾಂಗ್ರೆಸ್ ಅನ್ನುವಂಥ ಹೋರಾಟಗಳಲ್ಲಿ ಜನನೂ ಭಾಗವಹಿಸ್ಬೋದು ಅಂತಾಯಿತು, ಇಡೀ ದೇಶದಲ್ಲಿ ಆ ಮಟ್ಟಿಗೆ ಒಂದು ಸ್ವಾತಂತ್ರ್ಯ ತಗೊಳ್ಳುವಂಥ 4 ಆಣೆ ಕೊಡುವಂಥ ಜನನೂ ಸಹ ಕಾಂಗ್ರೆಸ್ ಸಂಸ್ಥೆ ಮೂಲಕ ಲಕ್ಷಾಂತರ ಜನ ಸೇರಿಕೊಂಡು, ಆವಾಗಲೇ ಗಾಂಧಿ ಬಂದ ಮೇಲೇ ಲಕ್ಷಾಂತರ ಜನ ಸಭೆಗಳಲ್ಲಿ ಸೇರೋದಕ್ಕೆ ಭಾಗವಹಿಸಿದ್ದು. ಕರ್ನಾಟಕದ ಒಬ್ಬರು ನಾರಾಯಣ್ ಹರ್ಡೀಕರ್ ಅಂತ ನಿಮಗೆ ಗೊತ್ತಿರಲಿ, ಅವರು ಸೇವಾದಳ ಅಂತ ಮಾಡ್ತಾರೆ. ಆವತ್ತಿಗೆ ಇವತ್ತೇನು ನಾವು RSS ಚಡ್ಡಿ ಲಾಠಿ ನೋಡ್ತೀವಲ್ವಾ, ಅದೇ ಟೈಮಲ್ಲಿ ಅದಕ್ಕಿಂತ ಮೊದಲೇ ಚಡ್ಡಿ ಲಾಠಿ ಹಿಡಿದವರು ಅವರು. ಯಾಕೆ ಆವತ್ತಿಗೆ ಕಾಂಗ್ರೆಸ್ಸು ಹೋರಾಟ ಮಾಡಿದಾಗ 1920s ಆ ಕಾಂಗ್ರೆಸ್ ಈವೆಂಟ್ಗಳನ್ನ ಮ್ಯಾನೇಜ್ ಮಾಡಬೇಕಲ್ಲ ಯಾರಾದ್ರೂ, ಅಲ್ಲೇನೋ ಗಲಭೆ ಆಗದಿರೋ ಹಂಗೆ ವಾಲಂಟಿಯರ್ಸ್ ಯಾರು ಮಾಡಬೇಕಲ್ಲ, ಅದಕ್ಕೇನೋ ಒಂದು ವಾಲಂಟಿಯರ್ ಪಡೆನ ಕಟ್ತಾರೆ, ಭಾರತೀಯ ಸೇವಾದಳ್ ಅಂತ. ಅದರ ಅವ್ರ ಫೌಂಡರ್ ಅವರು, ಫಸ್ಟ್ ಪ್ರೆಸಿಡೆಂಟ್ ವಾಸ್ ಜವಾಹರ್ಲಾಲ್ ನೆಹರು. ಇವತ್ತು ನೀವು ನೋಡ್ಬೋದು, ಒಂದು ಕಪ್ಪು ಪ್ಯಾಂಟು ಚಡ್ಡಿ ಹಾಕ್ಕೊಂಡು, ಒಂದು ಬಿಳಿ ಕಾಕಿದ್ದು ಕಪ್ಪಿಂದು ಚಡ್ಡಿ ಹಾಕ್ಕೊಂಡು, ಶರ್ಟ್ ಒಂದು ತುಂಬ ತೋಳಿನ ಶರ್ಟ್ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ನಿಂತು ಕೂತಿರೋ ನೆಹರು ಫೋಟೋ ಇದೆ. ಅವರು ಈ NS ಹರ್ಡೀಕರ್ ಅನ್ನುವಂಥವರು ನಮ್ಮ ಇವತ್ತಿನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಿಳುವಳ್ಳಿ ಅನ್ನುವಂಥ ಗ್ರಾಮದವರು. ಅವ್ರ ಹೆಸರಲ್ಲಿ ಘಟಪ್ರಭಾದಲ್ಲಿ ಒಂದು ದೊಡ್ಡ ಸಮಾಧಿನಿದೆ. ವಾಸ್ ಎ 2 ಟರ್ಮ್ MP. ಸೊ ಆವತ್ತಿಗೆ ಆ ಥರದವರೆಲ್ಲ ವಿದ್ಯಾವಂತರೆಲ್ಲ ಕಾಂಗ್ರೆಸ್ ಸಂಸ್ಥೆಗೆ ಬಂದು ಈ ಥರದ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲೆಲ್ಲ ಎಲ್ಲಿ ದೊಡ್ಡ ಇವತ್ತಿನ 5 ಸ್ಟಾರ್ ಹೋಟ್ಲ್ ಅನ್ನೋಗೆ ಆವತ್ತಿನ ದೊಡ್ಡ ಇದರಲ್ಲಿ ನಡೀತಾ ಇತ್ತು, ಅರಮನೆಗಳಲ್ಲಿ. ಆದರೆ ಲಕ್ಷಾಂತರ ಜನ ಭಾಗವಹಿಸುವಂಥ ಸಂದರ್ಭದಲ್ಲಿ ಸೊ ಗಾಂಧಿ ನಮಗೆ ಈ ವಿಚಾರದಲ್ಲಿ ಪ್ರೇರಣೆ ಆಗಬೇಕು. ಯಾವುದೇ ರಾಜಕೀಯ ಪಕ್ಷಕ್ಕೆ ಜನರ ಸಹಭಾಗಿತ್ವದಲ್ಲಿ, ಜನರ ದೇಣಿಗೆಯಲ್ಲಿ ರಾಜಕೀಯ ಪಕ್ಷ ನಡೀಬೇಕು. ಇವತ್ತು ಅಮೆರಿಕದಲ್ಲಿ ಹಾಗೆ ನಡೀತಿರೋದು. ಇನ್ನು ಟ್ರಂಪ್ ಒಬ್ಬ ಅಬರೇಷನ್, ಅವನೇ ದುಡ್ಡು ಇಟ್ಕೊಂಡು ಬಂದ. ಒಬಾಮಾಗೆ ಎಲ್ಲಿತ್ತು ದುಡ್ಡು? ಒಬಾಮಾಗೆ ಎಲ್ಲಿತ್ತು? ಬಿಲ್ ಕ್ಲಿಂಟನ್ ಅಟ್ಲೀಸ್ಟ್ ವಾಸ್ 2 ಟರ್ಮ್ ಒಂಥರ ಇದಾಗಿದ್ದ, ಪ್ರೆಸಿಡೆಂಟ್ ಆಗೋದಕ್ಕೆ ಮೊದಲು 2 ಟರ್ಮ್ ಗವರ್ನರ್ ಆಗಿದ್ದ. ಒಬಾಮಾ ವಾಸ್ ಜಸ್ಟ್ ಎ ಸೆನೆಟರ್ ಆ್ಯಂಡ್ ಹಿ ವಾಸ್ ಅನ್ ಆರ್ಡಿನರಿ ಬ್ಯಾಕ್ಗ್ರೌಂಡ್. ಅದರಲ್ಲೂ ತುಂಬ ಆರ್ಡಿನರಿ ಬ್ಯಾಕ್ಗ್ರೌಂಡು, ಆರ್ಡಿನರಿ ಎಕ್ಸೆಪ್ಷನಲಿ, ಬೇರೆ ಕಾರಣಕ್ಕೆ ಎಕ್ಸೆಪ್ಷನಲ್ಲು. ಆದರೆ ಜನ ದೇ ಗೇವ್ $2 ಬಿಲಿಯನ್ ಡ್ಯೂರಿಂಗ್ ಒಬಾಮಾಸ್ ಇದರಲ್ಲಿ, ಹಿಲರಿ ಕ್ಲಿಂಟನ್ಗೂ ಅಷ್ಟೇ. ಆ ಥರದಲ್ಲಿ ನಮ್ಮದೇ ದೇಶದಲ್ಲಿ 1 ವೋಟು 1 ನೋಟು ಅಂತ ನಮ್ಮ ರಾಜ್ಯದಲ್ಲಿ ಶಾಂತವೇರಿ ಗೋಪಾಲಗೌಡರು 52-60 ಅದನ್ನ ಪಾಪ್ಯುಲರೈಸ್ ಮಾಡಿದರು. ಆವಾಗ ಜನರೇ ಅವ್ರು ಕೊಟ್ಟಾಗ ಅವರ ಪ್ರತಿನಿಧಿಯ ಕತ್ತಿನ ಪಟ್ಟಿ ಇವ್ರ ಕೈಯಲ್ಲಿರುತ್ತೆ. ಜನ ಯಾರೋ ಇನ್ನೊಬ್ಬರು ದುಡ್ಡು ತಂದು ಹಾಕಿದಾಗ ಅದಿರೋದಿಲ್ಲ. ಸೊ ನಾವು ಇದು ಮಾಡೋದಕ್ಕೆ ನಮ್ಮ ಪಕ್ಷದ ದೇಶಗಳಲ್ಲಿ ಇದು ನಾವು ಇದನ್ನು ಜನರ ಪಕ್ಷವಾಗಿಗೊಳಿಸಬೇಕು, ಜನರ ಸಂಘಟನೆಯಾಗೊಳಿಸಬೇಕು, ಮತ್ತು ಇದು ಒಂದು ಕುಟುಂಬದ ಒಂದು ವ್ಯಕ್ತಿಯ ಅಧೀನಕ್ಕೆ ಬರಬಾರ್ದು ಅಂತ. ಟುಡೇ ಐ ಆಮ್ ನಾಟ್ ದ ಪ್ರೆಸಿಡೆಂಟ್ ಆಫ್ KRS ಪಾರ್ಟಿ, ಐ ಆಮ್ ದ ಆನರರಿ ಪ್ರೆಸಿಡೆಂಟ್ ಬಿಕಾಸ್ ವಿ ಹ್ಯಾಡ್ 2 ಟರ್ಮ್ ಲಿಮಿಟ್ಸ್. ಅಮೆರಿಕದಲ್ಲಿ ಪ್ರೆಸಿಡೆಂಟ್ಸ್ಗಿದೆಲ್ಲ ಇದ್ದ ಹಾಗೆ 1 ಟರ್ಮ್ಗೆ 3 ವರ್ಷ, 2 ಟರ್ಮ್ ಆದರೆ 2 ಟರ್ಮ್ಗಿಂತ ಮೇಲೆ ಅದೇ
ಪೊಸಿಷನಲ್ಲಿ ಮುಂದುವರಿಬಾರ್ದು ಅಂತ. ಸೊ ನಾನು 2 ಟರ್ಮ್ಗೆ ಪ್ರೆಸಿಡೆಂಟ್ ಆಗಿದ್ದೆ 2019 2015 ತನಕ. 2015ಗೆ 2 ಟರ್ಮ್ ಮುಗೀತು. ನಾವು someone else has come and taken the reins. ಸೊ ಈ ಥರದ ಟರ್ಮ್ ಲಿಮಿಟ್ಸ್ ಇಲ್ಲದೆ ಇದ್ದಾಗ ಇದು ಒಬ್ಬ ವ್ಯಕ್ತಿಯ ಅಧೀನಕ್ಕೆ ಅಲ್ಲ ಹೋಗೋದಿಲ್ಲ. ಇಷ್ಟೊಂದು ಯೋಚನೆ ಮಾಡಿ ಆಮೇಲೆ ಇದನ್ನು ಕಟ್ಟಿದ್ರ ಸರ್ ನೀವು? ಇವೆಲ್ಲ ಯೋಚನೆ ನಾನು 2000 ಒಂದು ಅಪೂರ್ಣವಾದ ಒಂದು ಕಾದಂಬರಿ. ಐ ಆಮ್ ಎ ವೆರಿ ಗುಡ್ ರೈಟರ್. ನನಗೆ ಆದರೆ ಬೇರೆ ಬೇರೆ ಕಾರಣದಿಂದಾಗ ನಾನು ಕೆಲವೊಂದು ಬರೆಯೋದಕ್ಕೆ ಇಷ್ಟ ಆಗಲ್ಲ, ಅಥವಾ ಅದರಿಂದ ಕೆಲವೊಂದೇನು ಸಾಧನೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. 2011 ನಾನು ಒಂದು ಅರ್ಧ ಮುಕ್ಕಾಲು ಕಾದಂಬರಿ ಮುಗಿಸಿ ಬಿಟ್ಟಿದ್ದೆ. ಆವತ್ತಿಗೆ ಜವಾಹರ್ಲಾಲ್ ನೆಹರು ಬಗ್ಗೆ ಒಂದು ಇದು ಮಾಡಿದ್ದೆ. ಅಲ್ಲೇನೋ ಶಾವಿಸ್ದೇನೋ ನಡೀತಾ ಇತ್ತು ವೆನಿಜುವಾದಲ್ಲಿ. ಅದನ್ನೆಲ್ಲ ಇಟ್ಕೊಂಡು ಜವಾಹರ್ಲಾಲ್ ನೆಹರು ಶುಡ್ಂಟ್ ಹ್ಯಾವ್ ಬಿಕಮ್ 3rd ಟರ್ಮ್ ಪ್ರೈಮ್ ಮಿನಿಸ್ಟರ್ ಅಂತ ಆವತ್ತಿಗೆ. ಯಾಕಂದರೆ ಹಿ ಹ್ಯಾಡ್ ಎ ಮಾಡೆಲ್. ಯಾರು? ರೂಸ್ವೆಲ್ಟ್ ವಾಸ್ ಅ 3 ಟರ್ಮ್ ಪ್ರೆಸಿಡೆಂಟ್ ಅಮೇರಿಕಾದ ಹಿಸ್ಟ್ರಿನಲ್ಲೇ. ಯಾವಾಗ ಆ ಮನುಷ್ಯ ಸೆಕೆಂಡ್ ವರ್ಲ್ಡ್ ವಾರ್ಗಿಂತ ಮೊದಲು ಆ ಇದರಲ್ಲಿ 3rd ಟೈಮ್ಗೆ ಆದಾಗ ಅಮೇರಿಕದ ಸೆಂಟ್ರಲ್ಗಳೆಲ್ಲ ಏನು ಮಾಡಿದ್ರು, ಪ್ರೆಸಿಡೆಂಟ್ಶಿಪ್ಪು 2 ಟರ್ಮ್ಗೆ ಅಷ್ಟೇ ಲಿಮಿಟ್ ಆಗಬೇಕು ಅಂತ ಆವಾಗ ಟರ್ಮ್ ಲಿಮಿಟ್ಸ್ ತಂದಿದ್ದು. ಅದರಿಂದ ಏನಾಯಿತು, ಒಂದು ಇಲ್ಲಾಂದರೆ ಜಾರ್ಜ್ ಬುಷ್ ಕುಟುಂಬ ಯಾರೋ ಆಗ್ಬೋದಿತ್ತು, ಒಬಾಮಾ ಕೂಡ ಬಿಕಮ್ ದ 3rd ಟೈಮ್ ಪ್ರೆಸಿಡೆಂಟ್. ಬಿಲ್ ಕ್ಲಿಂಟನ್ ವಾಸ್ ವೆರಿ ಪಾಪ್ಯುಲರ್ ಈವನ್ ದೋ ಈ ಹ್ಯಾಡ್ ಸರ್ಟನ್ ಸ್ಕ್ಯಾಂಡಲ್ಸ್ ಡ್ಯೂರಿಂಗ್ ಹಿಸ್ ಟೈಮ್. ಅವರೆಲ್ಲನೂ ಇನ್ನೊಂದು ಸಲಕ್ಕೆ ನಿಂತಿದ್ರು ಗೆಲ್ತಾಯಿದ್ರು, ಇನ್ನೊಂದು ಟರ್ಮ್ ಬಿಟ್ಟು ಗೆದ್ದು ನಿಂತಿದ್ರು. ಆ ಥರದ ಪಾಪ್ಯುಲಾರಿಟಿ. ಆದರೆ ಆ ಥರಕ್ಕಾಗಲಿಲ್ವಲ್ಲ, ನಮ್ಮ ದೇಶದಲ್ಲಿ ಯಾಕಾಗಲಿಲ್ಲ? ಸೊ ನಾನು ಆವತ್ತಿಗೆ ಅಂದ್ಕೊಂಡೆ ಕುಟುಂಬ ರಾಜಕಾರಣ ನಮ್ಮ ದೇಶದಲ್ಲಿ ಇರೋದಕ್ಕೆ ಮತ್ತು ಈ ಥರದ ಕರಪ್ಷನ್ ಆಗಿರೋದಕ್ಕೆ ಭಾಳ ನೇರ ಕಾರಣ ಇಂಟರ್ನಲ್ ಡೆಮಾಕ್ರಸಿ ಇಲ್ಲದೆ ಇರುವಂಥದ್ದು. ಇಂಟರ್ನಲ್ ಡೆಮಾಕ್ರಸಿ ಇಲ್ಲ, ಪ್ರೈಮರಿ ಎಲೆಕ್ಷನ್ಸ್ ಇಲ್ಲ. ದೇವೇಗೌಡರು ಕರ್ನಾಟಕದಿಂದ MLAಗಳು ಅವ್ರು ಬಹುತೇಕವಾಗಿ MP. ಆದರೆ ಯಾವನೋ ಒಬ್ಬ ಕುದುರೆ ಇದು ಏನಂತಾರೆ ಜೂಜು ನಡೆಸುವಂಥ ವೀರಸ್ವಾಮಿ ಅಂತ ತಮಿಳ್ನಾಡಿನ ವ್ಯಕ್ತಿಗೆ MP ಮಾಡ್ತಾರೆ ಕರ್ನಾಟಕದಿಂದ. ಸ್ವತಃ ಕುಮಾರಸ್ವಾಮಿಯವರು ಒಂದು ಕಡೆ ಹೇಳ್ತಾರೆ, ದುಡ್ಡು ಕೊಟ್ಟರೆ ದುಡ್ಡು ಬೇಕಾಗುತ್ತಪ್ಪ ಪಾರ್ಟಿ ಮಾಡೋದಕ್ಕಾಗ, ಯಾರು ಕೊಡ್ತಾರೋ ಅವ್ರನ್ನ ನಾವು MLA MP ಮಾಡ್ತೀವಿ ಅಂದರೆ MLC MP ಮಾಡ್ತೀವಿ ಅನ್ನೋ ಅರ್ಥದಲ್ಲಿ. ಸೊ ಹಾಗಾಗಿ ಅದರಲ್ಲಿ ಇಂಟರ್ನಲ್ ಡೆಮಾಕ್ರಸಿಯಲ್ಲಿ ಇವ್ರಿಗೆ ಇಷ್ಟ ಬಂದವರಿಗೆ ಇವತ್ತೊಂದು B ಫಾರ್ಮ್ ಕೊಡ್ತಾರೆ, ನಾಳೆಗೆ ಇನ್ನು ಅವನಿಗಿಂತ ಜಾಸ್ತಿ ದುಡ್ಡು ಕೊಟ್ಟರೆ ಅವನಿಗೆ A ಫಾರ್ಮ್ ಕೊಟ್ಟು A ಫಾರ್ಮ C ಫಾರ್ಮ ಕೊಟ್ಟು ಆ B ಫಾರಮ್ನ ಓವರ್ಲುಕ್ ಮಾಡುವಂಥ ಇನ್ನೊಂದು ಫಾರ್ಮ್ ಕೊಡ್ತಾರೆ. B ಫಾರ್ಮ್ನೇ ರಿಜೆಕ್ಟ್ ಮಾಡುವಂಥ ಇನ್ನೊಂದು ಫಾರ್ಮ್ ಬರುತ್ತೆ, C ಫಾರ್ಮ್ ಅನಿಸುತ್ತೆ. ಅದು ಕೊಟ್ಟರೆ B ಫಾರ್ಮ್ ನೆಗೆಟ್ ನಲ್ ಆ್ಯಂಡ್ ವಾಯ್ಡ್ ಆಗಿಬಿಡುತ್ತೆ. ಸೊ ಈ ತರಹದ್ದು ಇದೆಲ್ಲ ಆಗಬಾರ್ದು. ಹಾಗಾಗಿ ನಾವು ಇಂಟರ್ನಲ್ ಡೆಮಾಕ್ರಸಿ ನಮ್ಮ ಪಕ್ಷದಲ್ಲಿ ಮುಂದಕ್ಕೆ ಈ ಸಲದ ಎಲೆಕ್ಷನ್ಗೆ 2023 ಎಲೆಕ್ಷನ್ಗೆ ಎಲ್ಲಿ ನಮ್ಮ ಪಕ್ಷದ 1,000ಕ್ಕಿಂತ ಹೆಚ್ಚು ಜನ ಸದಸ್ಯರು ಪೇಯ್ಡ್ ಮೆಂಬರ್ಸು ಇರ್ತಾರೋ ಅಲ್ಲಿ ನಾವು ಕಾಕಸ್ ಮಾಡಬೇಕು. ಅಮೆರಿಕದಲ್ಲಿ ಮಾಡ್ತಾರಲ್ಲ ಪ್ರೈಮರಿ ಎಲೆಕ್ಷನ್ಸ್, ಇಂಟರ್ನಲ್ ವೋಟಿಂಗ್ ಆಗಬೇಕು. ಯಾರು ನಿಲ್ತಿರೋ ಬನ್ರಪ್ಪ, ಈಗ ಅನೇಕ ವಿಧಾನಸಭಾ ಕ್ಷೇತ್ರ ಯಾರೆಲ್ಲ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗೋದಕ್ಕೆ ಮುಂದೆ ಇದ್ದೀರೋ ಬನ್ನಿ, ಪಕ್ಷದ ಸದಸ್ಯರ ನಂಬರ್ ತಗೊಳ್ಳಿ, ಮಾಹಿತಿ ತಗೊಳ್ಳಿ, ಅವ್ರು ಮಾತಾಡಿಸಿ ನಾನು ಲೀಡರ್ಶಿಪ್ ಕೊಡ್ತೀನಿ ಅಂತ ಕನ್ವಿನ್ಸ್ ಮಾಡಿ. ನಿಮ್ಮಲ್ಲಿ ಯಾರಿಗೆ ಹೆಚ್ಚು ಜನ ಯಾರು ವೋಟ್ ಹಾಕ್ತಾರೋ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ.